ಶ್ರುತಿ ತುಂಬ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರೋ ಹುಡುಗಿ. ಇವಳು ತುಂಬ ಚೆನ್ನಾಗಿ ಓದ್ಕೊಂಡಿರ್ತಾಳೆ. ನೋಡೋಕ್ಕೂ ತುಂಬ ಅಂದರೆ ತುಂಬ ಸುಂದರವಾಗಿರ್ತಾಳೆ. ಅದು ಅಲ್ಲದೆ ಇವಳು ತುಂಬ ಫ್ಯಾಷನ್ ಆಗಿರೋ ಹುಡುಗಿ. ಇಷ್ಟು ಫ್ಯಾಷನ್ ಆಗಿರೋ ಹುಡುಗಿ ಒಂದು ಸಿಂಪಲ್ ಆಗಿರೋ ಮಿಡ್ಲ್ ಕ್ಲಾಸ್ ಹುಡುಗನ ಪ್ರೀತಿ ಮಾಡಿ ಮದುವೆ ಆಗ್ತಾಳೆ. ಶ್ರುತಿ ಮದುವೆ ಆದಾಗಿಂದನೂ ತನ್ನ ಗಂಡನ ಜೊತೆ ಸಿಟಿನಲ್ಲೇ ಇರ್ತಾಳೆ. ಶ್ರುತಿ ತುಂಬ ಫ್ಯಾಷನ್ ಆಗಿರೋದ್ರಿಂದ ಹಳ್ಳಿಗೆ ಇಷ್ಟು ಬೇಗ ಹೋಗೋಕೆ ಇಷ್ಟಪಡ್ತಿರಲ್ಲ. ಇದೇ ಕಾರಣಕ್ಕೆ ಹಳ್ಳಿಲಿರೋ ಗೀತನಿಗೆ ಸೊಸೆ ಮೇಲೆ ತುಂಬ ಕೋಪ ಇರುತ್ತೆ. ಅಲ್ಲ ಕಣೋ ಮಗನೇ, ಮದುವೆ ಆಗಿ 1 ವರ್ಷ ಆಯಿತು. ಆದ್ರೂ ನಿನ್ನ ಹೆಂಡತಿಗೆ ಒಂದು ದಿನನೂ ನಮ್ಮನ್ನು ನೋಡಬೇಕು ಅನ್ಸಿಲ್ವೇನೋ? ಒಂದು ದಿನನೂ ನೋಡಕ್ಕೆ ಬಂದಿಲ್ವಲ್ಲೋ? ಅದೇನು ಸೊಸೆನೋ ಏನೋ? ಅಮ್ಮ, ನಾನಾದರೂ ಏನು ಮಾಡಲಿ ಹೇಳು? ನಿನ್ನ ಸೊಸೆಗೆ ಎಷ್ಟು ಹೇಳಿದ್ರು ಅವಳು ನನ್ನ ಮಾತೇ ಕೇಳ್ತಿಲ್ಲ. ನಾನು ತುಂಬ ಸಾರಿ ಹೇಳಿದ್ದೀನಿ ಊರಿಗೆ ಹೋಗೋಣ ಅಂತ. ಹೌದು ಕಣ, ಹೌದು. ನಿನಗೆ ನಾನು ಅಷ್ಟು ಸಾರಿ ಹೇಳಿದೆ ಆ ಸಿಟಿ ಚೆಲುವೆ ಬೇಡ, ಅದು ಬೇರೆ ಅವಳ ಅಂತಸ್ತಿಗೂ ನಮ್ಮ ಅಂತಸ್ತಿಗೂ ಸರಿ ಹೊಂದಲ್ಲ. ಯಾವುದಾದ್ರೂ ಒಂದು ಒಳ್ಳೆ ಹುಡುಗಿನ ನಮ್ಮ ಸಂಬಂಧಿಕರಲ್ಲೇ ನೋಡೋಣ, ನಮ್ಮ ಅಂತಸ್ತಿಗೂ ಸರಿ ಹೊಂದ್ತಾರೆ ಅಂತ ಸಾರಿ ಸಾರಿ ಹೇಳಿದೆ. ಇವಳು ಆ ಪ್ಯಾಷನ್ ಮಾಡಿಕೊಂಡು ಟಸ್ಸು ಪುಸ್ಸು ಅಂತ ಇಂಗ್ಲೀಷ್ ಮಾತಾಡಿಕೊಂಡು ಆ ಸಿಟಿನೇ ಚಂದ ಅಂತ ಅಲ್ಲೇ ಇದ್ದಾಳೆ ಇನ್ನ. ಅಯ್ಯೋ, ನೀನು ಅನ್ಕೊಂಡ ಹಾಗೆ ಶ್ರುತಿ ಏನು ಕೆಟ್ಟೋಳಲ್ಲ ಅಮ್ಮ. ಅವಳು ತುಂಬ ಒಳ್ಳೆ ಹುಡುಗಿನೇ. ಅವಳು ಸಿಟಿನಲ್ಲಿ ಬೆಳೆದಿರೋದು ತಾನೇ, ಅದಕ್ಕೆ ಸ್ವಲ್ಪ ಹಳ್ಳಿ ಇಷ್ಟ ಆಗ್ತಿಲ್ಲ ಅಷ್ಟೇ ಅಮ್ಮ. ಬೇಕಾದರೆ ನೀನೇ ಇಲ್ಲಿ ಬಂದು ಅವಳ ಜೊತೆ ಸ್ವಲ್ಪ ದಿನ ಇರು, ನಿನಗೆ ಅವಳು ಅರ್ಥ ಆಗುತ್ತೆ. ನಾನು ಯಾಕೋ ಬರಲಿ ಅಲ್ಲಿಗೆ? ಮದುವೆ ಆಗಿ ಸೊಸೆ ಆಗಿ ಬಂದಿರೋಳು ಅವಳು. ಅವಳೇ ಬೇಕಾದರೆ ಇಲ್ಲಿಗೆ ಬರಲಿ. ನಾನು ಅಲ್ಲಿಗೆ ಬಂದು ಅವಳ ಬಗ್ಗೆ ತಿಳ್ಕೊಳಕ್ಕಾಗಲ್ಲ, ಬರೋದು ಇಲ್ಲ ನಾನು. ಅಯ್ಯೋ ಅಮ್ಮ, ನನ್ನ ಮಾತು ಸ್ವಲ್ಪ ಕೇಳು. ನೀನು ಇಲ್ಲಿಗೆ ಬಂದರೆ ಅವಳಿಗೂ ಸ್ವಲ್ಪ ಹಳ್ಳಿ ಲೈಫ್ ಇಷ್ಟ ಆಗೋಕ್ಕೆ ಶುರುವಾಗುತ್ತೆ ತಾನೇ. ಅಮ್ಮ, ಅವಳು ಹಳ್ಳಿಗೆ ಬರದೆ ನೀನು ಸಿಟಿಗೆ ಬರದೇ ಇದ್ದರೆ ಅವಳ ಬಗ್ಗೆ ನಿನಗೆ ಹೇಗೆ ಅರ್ಥ ಆಗುತ್ತೆ? ನಿನ್ನ ಬಗ್ಗೆ ಅವಳಿಗೆ ಹೇಗೆ ಅರ್ಥ ಆಗುತ್ತೆ? ನೀನೇ ಯೋಚನೆ ಮಾಡು. ಯಾವಾಗಾದರೂ ಇಬ್ಬರು ಅಕ್ಕಪಕ್ಕ ಇದ್ದರೆ ತಾನೇ ಏನಾದರೂ ಅರ್ಥ ಆಗೋಕ್ಕೆ ಸಾಧ್ಯ. ಅಮ್ಮ, ನನ್ನ ಮಾತು ಕೇಳಮ್ಮ, ಒಂದು ಸಾರಿ ಇಲ್ಲಿಗೆ ಬಾ. ಅಲ್ಲ ಕಣೋ, ನನಗೆ ಹೇಳ್ತಿದ್ಯಲ್ಲ ಇದೆಲ್ಲ. ನಿನ್ನ ಹೆಂಡತಿಗೆ ಇದೆಲ್ಲ ಹೇಳಿದ್ರೆ ಏನಾಗುತ್ತೆ? ಹಳ್ಳಿ ಲೈಫ್ ಚೆನ್ನಾಗಿರುತ್ತೆ, ಪಾಪ ಅಪ್ಪ ಅಮ್ಮ ಇಬ್ಬರೇ ಇರೋದು, ಅಲ್ಲಿಗೆ ನಾವು ಹೋಗೋಣ ಅಂತ ಹೇಳೋದು ಬಿಟ್ಟು ನಿನಗೆ ಅದೆಲ್ಲ ಹೇಳೋಕ್ಕಾಗಲ್ಲ. ನನ್ನ ಹತ್ರ ಬಂದುಬಿಟ್ಟು ಭಾಷಣ ಮಾಡೋಕೆ ಬರ್ತಿದ್ಯಾ? ಹೆಂಡತಿಗೆ ಹೇಳೋಕೆ ಧೈರ್ಯ ಬೇಕಲ್ಲ ನಿನಗೆ. ಅಮ್ಮ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ ಪ್ಲೀಸ್ ಅಮ್ಮ. ಸ್ವಲ್ಪ ದಿನ ನಮ್ಮ ಜೊತೆ ಇರೋಕೆ ಬಾ. ನಿನಗೂ ಅವಾಗ ಅವಳು ಏನು ಅಂತ ಅರ್ಥ ಆಗುತ್ತೆ. ನಿನ್ನ ಸೊಸೆ ಶ್ರೀಮಂತಿಕೆ ಇದ್ರೂ ಎಷ್ಟು ಒಳ್ಳೆ ಗುಣ ಇದೆ ಅಂತ ನಿನಗೂ ಗೊತ್ತಾಗುತ್ತೆ. ಬಾರಮ್ಮ, ಪ್ಲೀಸ್ ಅಮ್ಮ. ಅರುಣ್ ಹೇಗೂ ಕನ್ವಿನ್ಸ್ ಮಾಡಿ ತನ್ನ ತಾಯಿನ ಸಿಟಿನಲ್ಲಿರೋ ಅವನ ಮನೆಗೆ ಬರೋಕೆ ಒಪ್ಪಿಸ್ತಾನೆ. ಮಾರನೇ ದಿನ ಗೀತಾ ಮಗನ ಮನೆಗೆ ಬರ್ತಾಳೆ. ಓ ಆಂಟಿ, ಇವಾಗ ಬಂದ್ರಾ? ನೀವು ಬರ್ತೀರಾ ಅಂತ ನಿಮ್ಮ ಮಗ ಹೇಳೇ ಇಲ್ಲ ನನಗೆ. ಆಂಟಿನಾ? ಅಯ್ಯೋ, ಏನೋ ನಿನ್ನ ಹೆಂಡತಿಗೆ ಅತ್ತೆ ಯಾರು ಆಂಟಿ ಯಾರು ಅಂತ ಗೊತ್ತಿಲ್ವೇನೋ? ಮೊದಲು ಅತ್ತೆ ಅಂತ ಕರೆಯೋದು ಕಲಿಸು ನಿನ್ನ ಹೆಂಡತಿಗೆ. ಅಯ್ಯೋ ಶ್ರುತಿ, ಆಂಟಿ ಎಲ್ಲ ಕಣೆ, ಅತ್ತೆ ಅಂತ ಕರಿಬೇಕು. ನಿನಗೆ ಹೇಳಲಿಲ್ವಾ ನಾನು ಮೊದಲೇ? ಅಮ್ಮ, ಅವಳಿಗೇನೋ ಗೊತ್ತಾಗದೆ ಹಾಕಿ ಕರೆದಿದ್ದಾಳೆ. ಇನ್ಮೇಲೆ ಹಾಕಿ ಕರೆಯಲ್ಲ, ಎಲ್ಲ ಸರಿ ಮಾಡ್ಕೋತಾಳೆ ಬಿಡು. ಹೌದಪ್ಪ, ನೀನೆಲ್ಲಿ ನಿನ್ನ ಹೆಂಡತಿನ ಬಿಟ್ಕೊಡ್ತೀಯಾ ಹೇಳು? ಯಾವತ್ತು ಹೆಂಡತಿ ಬಂದಮೇಲೆ ಎಲ್ಲ ಮಕ್ಕಳು ಹೆಂಡತಿ ಪರವಾಗೆ ಮಾತಾಡೋದು, ಆವಾಗ ಅಪ್ಪ ಅಮ್ಮ ಯಾರೂ ನೆನಪಿರಲ್ಲ. ಅಯ್ಯೋ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ನನಗೆ ನೀನೇನು ಬೇರೆನಾ? ಅವಳಿಗೇನೋ ಗೊತ್ತಾಗದೆ ಕರೆದ್ಲಲ್ಲ ಅಂತ ಸ್ವಲ್ಪ ಹೇಳಿದೆ ಅಷ್ಟೇ. ಸರಿ ಸರಿ, ಅದೆಲ್ಲ ಬಿಡು. ಅಲ್ಲ ಕಣೋ, ಇದೇನೋ ನಿನ್ನ ಹೆಂಡತಿ ವೇಷಭೂಷಣ ನೋಡೋಕೆ ಹಿಂಸೆ ಆಗ್ತಿದೆ ನನಗೆ. ಇದೆಲ್ಲ ನೋಡೋಕೆನಾ ನೀನು ಅಲ್ಲಿಂದ ಇಲ್ಲಿಗೆ ಬಾ ಅಂತ ಹೇಳಿದ್ದು? ಅಯ್ಯೋ ಅಮ್ಮ, ಇದೆಲ್ಲ ಫ್ಯಾಷನ್. ಅವಳು ಮಾಡೋ ಕೆಲಸದಲ್ಲಿ ಹೀಗೆಲ್ಲ ಬಟ್ಟೆ ಹಾಕೋದು ಕಾಮನ್. ಏನಾದರೂ ಫಂಕ್ಷನ್ ಇದ್ದರೆ ಫಂಕ್ಷನಿಗೆ ಸೀರೆ ಉಟ್ಕೋತಾಳಷ್ಟೇ. ಹೌದಪ್ಪ ಹೌದು. ನೀನೆಲ್ಲಿ ನಿನ್ನ ಹೆಂಡತಿನ ಬಿಟ್ಕೊಡ್ತೀಯಾ ಹೇಳು? ಯಾವಾಗಲೂ ನಾನೇ ಅರ್ಥ ಮಾಡ್ಕೊಳ್ಬೇಕು. ಸರಿ ಬಿಡಪ್ಪ, ಇನ್ನೇನು ಹೇಳೋದು. ಸಾರಿ ಶ್ರುತಿ, ಅಮ್ಮ ಹಳ್ಳಿ ವಾತಾವರಣದಲ್ಲಿ ಇದ್ದೋಳಲ್ವಾ, ಹಾಗಾಗಿ ಅವಳಿಗಿಲ್ಲಿ ಏನೂ ಇಷ್ಟ ಆಗಲ್ಲ. ಅದಕ್ಕೆ ಒಂದು ಮಾತು ಹೇಳ್ತಾಳೆ, ನೀನು ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಆಯಿತಾ? ಅಮ್ಮ ತುಂಬ ಒಳ್ಳೆಯವಳು ಕಣೆ, ನೀನು ಅವಳನ್ನ ಅರ್ಥ ಮಾಡ್ಕೋ. ಅರುಣ್, ಇಷ್ಟಕ್ಕೆಲ್ಲ ನಾನು ಬೇಜಾರು ಮಾಡ್ಕೋತೀನಾ? ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೊಡಲ್ಲ, ನೀವೇನು ಅನ್ಕೋಬೇಡಿ. ಅಷ್ಟಕ್ಕೂ ಅತ್ತೆ ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಅವ್ರ ಪ್ರಕಾರ ನಾವು ಹಾಕೋ ಬಟ್ಟೆ, ನಾವಿರೋ ರೀತಿ ಎಲ್ಲನೂ ವಿಭಿನ್ನವಾಗಿದೆ. ಅವರಿರೋದಕ್ಕೂ ನಾವಿರೋದಕ್ಕೂ ತುಂಬ ವ್ಯತ್ಯಾಸ ಇದೆ.
ಅದಕ್ಕೆ ಅವ್ರಿಗೆ ಹಾಗೆ ಅನ್ಸುತ್ತೆ. ನಾನು ಅರ್ಥ ಮಾಡ್ಕೋತೀನಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಶ್ರುತಿ ಎಷ್ಟೇ ಫ್ಯಾಷನ್ ಆಗಿದ್ರು, ಎಷ್ಟೇ ಶ್ರೀಮಂತರಾಗಿದ್ರು ತುಂಬ ಒಳ್ಳೆ ಹುಡುಗಿ, ಯಾರ ಮನಸ್ಸಿಗೂ ನೋವು ಮಾಡದೇ ಇರೋವಂಥ ಹುಡುಗಿ. ಗೀತಾ ಕೂಡ ಇದೇ ಸ್ವಭಾವದಳು. ಆದರೆ ತನ್ನ ಸೊಸೆ ವೇಷಭೂಷಣ ಸ್ವಲ್ಪ ವಿಚಿತ್ರವಾಗಿರುತ್ತಲ್ಲ, ಅದು ಅಲ್ಲದೆ ತನ್ನ ಮಗನ ಮದುವೆ ಆಗಿದ್ದಾಳೆ, ಅದು ಸಿಟಿ ಹುಡುಗಿ ಅನ್ನೋದು. ಹಾಗಾಗಿ ಸ್ವಲ್ಪ ರೇಗ್ತಾ ಇರ್ತಾಳೆ. ಇವಾಗ ಅತ್ತೆ ಸೊಸೆ ಇಬ್ಬರು ಒಟ್ಟಿಗೆ ಇದ್ದಾರೆ. ಇಬ್ಬರು ಒಬ್ರನ್ನೊಬ್ರು ಅರ್ಥ ಮಾಡ್ಕೋತಾರ ಅಂತ ನಾವು ನೋಡೋಣ. ಮಾರನೇ ದಿನ ಬೆಳಗ್ಗೆ, ಅರೆ ಏನು ನನ್ನ ಸೊಸೆ ಇಷ್ಟು ಬೇಗ ಎದ್ದು ಅಡುಗೆ ಮನೇಲಿದ್ದಾಳೆ? ಪರವಾಗಿಲ್ಲ ನನ್ನ ಸೊಸೆ. ಹಾಗಾದರೆ ನಾನು ಏನು ಅಂದ್ಕೊಂಡಿದ್ದೆ, ಪುಸ್ಸು ಪುಸ್ಸು ಅಂತ ಇಂಗ್ಲೀಷ್ ಮಾತಾಡಿಕೊಂಡು ಈ ಸಿಟಿನಲ್ಲಿದ್ದಾಳೆ. ಆದ್ರೂ ಹಳ್ಳಿ ಹೆಣ್ಮಕ್ಳು ಥರನೇ ಬೆಳಗ್ಗೆ ಬೇಗ ಎದ್ದು ಮನೆ ಎಲ್ಲ ಸಾರಿಸಿ ತಿಂಡಿ ಬೇರೆ ಇಷ್ಟು ಬೇಗ ಮಾಡ್ತಾ ಇದ್ದಾಳೆ. ಓ ಅತ್ತೆ, ಯಾಕತ್ತೆ ಅಲ್ಲೇ ನಿಂತಿದ್ದೀರಾ? ಬನ್ನಿ. ಏನು ಇಷ್ಟು ಬೇಗ ಎದ್ದಿದ್ದೀರಾ? ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗೋತಾನೆ. ಕಾಫಿ ಕೊಡ್ಲಾ ಅತ್ತೆ ನಿಮಗೆ? ಅಲ್ಲಮ್ಮ ಶ್ರುತಿ, ಇನ್ನೂ ಮನೇಲೇ ಇದೆಯಾ ನೀನು? ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಗಿಲ್ವೇನಮ್ಮ? ಓ ಅದಾ, ಇವತ್ತು ನಾನು ಆಫೀಸಿಗೆ ಹೋಗಲ್ಲ ಅತ್ತೆ. ಅಪರೂಪಕ್ಕೆ ನೀವು ಇಲ್ಲಿಗೆ ಬಂದಿದ್ದೀರಾ. ಮತ್ತು ನಿಮ್ಮ ಮಗಂಗೆ ಬೇರೆ ಕೆಲ್ಸಕ್ಕೆ ರಜೆ ಇಲ್ಲ. ನಾನು ಆಫೀಸಿಗೆ ಹೋದರೆ ನೀವು ಒಬ್ಬರೇ ಆಗ್ತೀರಾ. ಆಮೇಲೆ ಮನೇಲಿ ತುಂಬ ಬೇಜಾರಾಗುತ್ತೆ ನಿಮಗೆ. ಅದಕ್ಕೆ ನೀವು ಇಲ್ಲಿರೋ ಅಷ್ಟು ದಿನ ನಾನು ನಿಮ್ಮ ಜೊತೆ ಇರ್ತೀನಿ. ಆಫೀಸಿಗೆ ಲೀವ್ ತಗೊಂಡಿದ್ದೀನಿ ಅತ್ತೆ. ಏನು ನಿಜಾನಾ? ಅಲ್ಲಮ್ಮ ಶ್ರುತಿ, ನೀನು ಆಫೀಸಿಗೆ ರಜೆ ಹಾಕಿದ್ರೆ ನಿನ್ನ ಸಂಬಳ ಬೇರೆ ಕಟ್ ಮಾಡ್ತಾರಲ್ಲಮ್ಮ. ಅಯ್ಯೋ ಅತ್ತೆ, ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಹೋಗಲಿ ಬಿಡಿ, ನೀವೇನು ದಿನ ಬರ್ತೀರಾ? ಶ್ರುತಿ, ಅಮ್ಮನ ಕರ್ಕೊಂಡು ಶಾಪಿಂಗಿಗೆ ಹೋಗಬೇಕು ಅಂತಿದ್ದೆಲ್ಲ, ಬಾ ನಾನೇ ಡ್ರಾಪ್ ಮಾಡಿ ಆಫೀಸಿಗೆ ಹೋಗ್ತೀನಿ. ಹಾಗೆ ಏನು, ನಾವು ಶಾಪಿಂಗಿಗೆ ಹೋಗೋದಾ? ಅದೇ ಬಟ್ಟೆ ಎಲ್ಲ ತಗೋತೀವಲ್ಲ ಅಲ್ಲಿಗೇನೋ? ಹೌದು ಅತ್ತೆ, ನಿಮ್ಗೆ ಏನೇನು ಬೇಕು ಎಲ್ಲನೂ ಕೊಡಿಸ್ತೀನಿ. ಏನೇನು ಬೇಕು ಎಲ್ಲನೂ ತಗೊಳ್ಳಿ ಆಯಿತಾ? ಹೋಗ್ಬಿಟ್ಟು ಇಬ್ಬರು ಶಾಪಿಂಗ್ ಮಾಡ್ಕೊಂಡು ಬರೋಣ. ಸರಿ, ಬೇಗ ಬೇಗ ರೆಡಿಯಾಗಿ ಬೇಗ ಹೋಗಿ ಬೇಗ ಬರೋಣ. ಶ್ರುತಿ ಅವಳ ಅತ್ತೆ ಕರ್ಕೊಂಡು ಹೋಗಿ ಅವಳಿಗೆ ಏನೇನು ಬೇಕೋ ಎಲ್ಲನೂ ಕೊಡಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಸಂಜೆನೇ ಆಗ್ಬಿಟ್ಟಿರತ್ತೆ. ಅತ್ತೆ, ಇವಾಗ ತಂದಿರೋ ಡ್ರೆಸ್ ಎಲ್ಲ ಒಂದ್ಸಾರಿ ಟ್ರೈ ಮಾಡಿ ಅತ್ತೆ, ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು, ಈ ಬಟ್ಟೆನಾ? ಅಯ್ಯೋ ಸುಮ್ಮನೆ ಇರಮ್ಮ, ನೀನೇನೋ ಫ್ಯಾಷನ್ ಮಾಡ್ತೀಯಾ ಹಾಗಂತ ನಾನು ಈ ಥರ ಬಟ್ಟೆ ಎಲ್ಲ ಹಾಕೋಕ್ಕಾಗುತ್ತಾ ಹೇಳು? ಬೇಡ ಬೇಡ ಪ್ಲೀಸ್ ಅತ್ತೆ, ನಾನು ಅಷ್ಟೆಲ್ಲ ಇಷ್ಟಪಟ್ಟು ಹುಡ್ಕೊಂಡು ತೊಗೊಂಡು ಬಂದಿದ್ದೀನಿ, ಅದು ನಿಮಗೆ ಅಂತ. ಪ್ಲೀಸ್ ಒಂದ್ಸಾರಿ ಹಾಕಿ ತೋರಿಸಿ, ಆ ಡ್ರೆಸ್ ಹೇಗೆ ಕಾಣುತ್ತೆ ಅಂತ ನೋಡಬೇಕು ಅನ್ನಿಸ್ತಿದೆ. ಅಯ್ಯೋ ನೀನು ಒಳ್ಳೆ. ಸರಿ ಇರು, ಹಾಕೊಂಡು ಬರ್ತೀನಿ, ಹೇಗೆ ಕಾಣಿಸುತ್ತೆ ನೋಡುವಂತೆ. ವಾವ್ ಅತ್ತೆ, ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ ಈ ಡ್ರೆಸ್ನಲ್ಲಿ. ಮಾವ ಎಲ್ಲಾದರೂ ನಿಮ್ಮನ್ನು ನೋಡಿದ್ರೆ ಫುಲ್ ಫಿದಾ ಆಗಿಬಿಡ್ತಾರೆ. ನಿಜವಾಗ್ಲೂ ಅತ್ತೆ. ಇದೇನಮ್ಮ ಇದು, ನೀನು ಈ ಡ್ರೆಸ್ನಲ್ಲಿ? ಅಮ್ಮ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಛೀ ಹೋಗೋ, ನನಗೆ ನಾಚಿಕೆ ಆಗುತ್ತೆ. ಏನು ಮಾಡಲಿ ಹೇಳು? ನಿನ್ನ ಹೆಂಡತಿ ತುಂಬ ಒತ್ತಾಯ ಮಾಡಿದ್ಲು ಹಾಕೊಳ್ಳಿ ಹಾಕೊಳ್ಳಿ ಅಂತ. ಪಾಪ ಅವಳಿಗೆ ಬೇಜಾರಾಗುತ್ತೆ ಅಂತ ಹಾಕೊಂಡೆ. ನೋಡಿದ್ಯಾ ಅಮ್ಮ, ನಾನು ಹೇಳಿದ್ದೆ ತಾನೇ ನಿನ್ನ ಸೊಸೆ ತುಂಬ ಒಳ್ಳೆಯವಳು ಅಂತ. ಇವಾಗ ನೋಡು, ಅವಳು ನಿನಗೆ ಇಷ್ಟ ಆಗಿದ್ದಾಳೆ. ಅದಕ್ಕೆ ತಾನೇ ಅವಳು ಕೊಡ್ಸಿದ ಬಟ್ಟೆನ ಹಾಕೊಂಡಿದ್ಯಾ. ಇಲ್ಲ ಅಂದಿದ್ರೆ ನೀನೆಲ್ಲಿ ಹಾಕೊತಿದ್ದೆ? ಅವಳಿಗೆ ಬೈದ್ಬಿಟ್ಟು ಸುಮ್ಮನೆ ಕೂರಿಸ್ತಿದ್ದೆ. ಹೌದು ಕಣೋ ಮಗನೆ, ನೀನು ಹೇಳಿದ ನಿಜ. ಮಗನೆ, ನಿನ್ನ ಹೆಂಡತಿ ತುಂಬ ಒಳ್ಳೆಯವಳು ಕಣೋ. ಇರೋದು ಈ ಪೇಟೆನಲ್ಲಾದರೂ ಅವಳ ಗುಣ ಸ್ವಭಾವ ಎಲ್ಲನೂ ಹಳ್ಳಿ ಹುಡುಗಿ ಥರನೇ ಕಣೋ. ನಾನು ಇಲ್ಲಿಗೆ ಬರೋಕ್ಕಿಂತ ಮೊದಲು ನಿನ್ನ ಹೆಂಡತಿ ಪುಸ್ಸು ಪುಸ್ಸು ಅಂತ ಇಂಗ್ಲೀಷ್ ಮಾತಾಡಿಕೊಂಡು ಪೇಟೆಯಲ್ಲಿರೋಕೆ ಸಹಿ ಈ ಹಳ್ಳಿ ಕಡೆ ಎಲ್ಲ ಬಂದು ನಮ್ಮನ್ನು ನೋಡ್ಕೊಳ್ಳೋಳಲ್ಲ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ನನ್ನ ಸೊಸೆ ಅವಳ ಅತ್ತೆನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಅಂತ. ಬಂಗಾರದಂಥ ಸೊಸೆ ಸಿಕ್ಕಿದ್ದಾಳೆ ಕಣೋ ನನಗೆ. ಅತ್ತೆ, ನೀವೇನು ಚಿಂತೆ ಮಾಡಬೇಡಿ, ನೀವು ನನ್ನ ತಾಯಿ ಥರನೇ. ನಾನೇನು ಹಳ್ಳಿಗೆ ಬರಲ್ಲ ಅಂತ ಹೇಳ್ತಿಲ್ಲ. ಇವಾಗ ನಮ್ಮಿಬ್ಬರಿಗೂ ದುಡಿಯೋಕೆ ಟೈಮ್ ಇದೆ. ಈ ವಯಸ್ಸಿನಲ್ಲೇ ದುಡಿಬೇಕು. ನಿಮ್ಮಷ್ಟು ವಯಸ್ಸಾದಮೇಲೆ ದುಡಿಯೋಕ್ಕಾಗುತ್ತಾ ಹೇಳಿ? ಅದಕ್ಕೆ ಸ್ವಲ್ಪ ವರ್ಷ ನಾನು ಅರುಣ್ ಇಲ್ಲೇ ಇರ್ತೀವಿ. ಅವಾಗವಾಗ ಊರಿಗೆ ಬಂದು ನಿಮ್ಮನ್ನು ನೋಡಿಕೊಂಡು ವಾಪಸ್ ಬರ್ತೀವಿ. ನಿಮಗೆ ಹಳ್ಳಿನಲ್ಲಿ ಕಷ್ಟ ಆಗುತ್ತೆ, ದುಡಿಯೋಕೆ ಆಗಲ್ಲ ಅಂದಾಗ ನಾವೇ ಹಳ್ಳಿ ಕಡೆ ಬರ್ತೀವಿ, ಆಯಿತಾ? ನೋಡಿದ್ಯಾ ಅಮ್ಮ, ನಿನ್ನ ಸೊಸೆ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ದಾಳೆ ಅಂತ. ನಿಜ ಕಣೋ ಮಗನೆ, ನನ್ನ ಸೊಸೆ ತುಂಬ ಅಂದರೆ ತುಂಬಾ ಬುದ್ಧಿವಂತೆ. ಎಷ್ಟೇ ಶ್ರೀಮಂತಿಕೆ ಇದ್ದರೂ ಅವಳಿಗೆ ಸ್ವಲ್ಪನೂ ಸೊಕ್ಕಿಲ್ಲ. ನಾನೇ ನನ್ನ ಸೊಸೆ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಇದಾದಮೇಲೆ ಗೀತನಿಗೆ ತನ್ನ ಸೊಸೆ ಶ್ರುತಿ ಏನು ಅನ್ನೋದು ಅರ್ಥ ಆಗುತ್ತೆ. ಗೀತಾ ಮಗ ಸೊಸೆ ಜೊತೆ ಸ್ವಲ್ಪ ದಿನ ಇದ್ದು ಆಮೇಲೆ ವಾಪಸ್ ಹಳ್ಳಿಗೆ ಹೋಗ್ತಾಳೆ. ಇದಾದಮೇಲೆ
ಮಗ ಸೊಸೆ ಕೂಡ ನೆನಪಾದಾಗೆಲ್ಲ ಅವಾಗವಾಗ ಹಳ್ಳಿಗೆ ಹೋಗಿ ವಾಪಸ್ ಸಿಟಿಗೆ ಬರ್ತಾ ಇರ್ತಾರೆ. ಮೊನ್ನೆ ವಿಡಿಯೋಗೆ ಸುಮಿತ್ರಾ ಅನ್ನೋರು ನನ್ನ ಹೆಸರೇ ಇಡಿ ಅಂತ ಕಮೆಂಟ್ ಮಾಡಿದರು. ಹಾಯ್ ಸುಮಿತ್ರಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನನ್ನೆಲ್ಲ ವೀಕ್ಷಕರಿಗೂ ಎಷ್ಟೋ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮಿಂದನೇ ನಾನು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ಇನ್ನು ಮುಂದೆ ನನಗೆ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ.